ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ. ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರೆ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಅದ್ರ ರೈತರು ಒಂದೇ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದ್ರೆ ಕಬ್ಬು ಬೆಳೆಗಾರರ ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್, ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ ಒಂದು ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತಿರ್ತಾವ? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ. ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರೆ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಅದ್ರ ರೈತರು ಒಂದೇ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದ್ರೆ ಕಬ್ಬು ಬೆಳೆಗಾರರ ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್, ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ ಒಂದು ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತಿರ್ತಾವ? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ.
ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ಏನ್ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಏನ್ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರ್ಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಅದ್ರ ರೈತರದ್ದು ಒಂದೇ ಒಂದು ಬೇಡಿಕೆ ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದವ್ರು ಕಬ್ಬು ಬೆಳೆಗಾರರು ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್ ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ 1 ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದವ್ರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತೀರಿ ತಾವು? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿಯಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ. ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ಏನ್ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಏನ್ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರ್ಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಅದ್ರ ರೈತರದ್ದು ಒಂದೇ ಒಂದು ಬೇಡಿಕೆ ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದವ್ರು ಕಬ್ಬು ಬೆಳೆಗಾರರು ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್ ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ 1 ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದವ್ರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತೀರಿ ತಾವು? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿಯಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ. ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ.
ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಆದ್ರೆ ರೈತರದ್ದು ಒಂದೇ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದ್ರೆ ಕಬ್ಬು ಬೆಳೆಗಾರರು ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್, ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ ಒಂದು ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತೀರಿ ತಾವು? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಕೆಲಸ ರೈತರಿಂದ ಈಗ ಆಗಿದೆ. ಹೀಗಾಗಿ ಅಂಬೇಡ್ಕರ್ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಅವರು ರ್ಯಾಲಿ ಕೂಡ ನಡೆಸಿದ್ದಾರೆ. ಅನ್ನದಾತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕಳೆದ ವರ್ಷ ಭೀಕರ ಬರ ಬಿದ್ದಿತ್ತು. ಆ ಬರಗಾಲದ ಹಣ ರೈತರ ಅಕೌಂಟಿಗೆ ಸೇರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಇದೆ, ₹1 ಒಂದು ನಯ್ಯ ಪೈಸೆ ಯಾರು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಇರಬೇಕು, ಯಾಕೆ ಇರಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಈ ರೀತಿ ಈಗಾಗಲೇ ಜಸ್ಕಾಂ ಇಲಾಖೆ ಅವಾಂತರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಲೇಬೇಕು ಅಂತ ಹೇಳಿ ಇವತ್ತೇನಂದ್ರೆ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಏನಂದ್ರೆ ಬಂದಿದ್ದಾರೆ ನೋಡಬಹುದು ನೀವು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿ ನಾ ರೈತ ಪರ ಅಂತ ಹೇಳ್ತಾರೆ. ಆದ್ರೆ ರೈತರದ್ದು ಒಂದೇ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇಲ್ಲ. ರೈತರು ಈಗಾಗಲೇ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 3 ರಿಂದ 4 ತಿಂಗಳ ಜನ ಹಣ ಬರ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸರ್, ಏನ್ ಟೋಟಲಿ ಸರ್ಕಾರ ಈಗಾಗಲೇ ರೈತರಿಗೆ ಸಕ್ಕರೆ ಕಬ್ಬು ಹಾಕಿದ್ರೆ ಕಬ್ಬು ಬೆಳೆಗಾರರು ಬಿಲ್ ಬರ್ತಾ ಇಲ್ಲ, ಬರಗಾಲ ಹಣ ಬಂದಿಲ್ಲ, ಜಸ್ಕಾಂ ಸಮಸ್ಯೆ, ಟೋಟಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಅದೇನು ಸರ್, ನಿಮ್ಗೆ ಅನಿಸ್ತದೇನು? ಸರ್ಕಾರ ನಾವು ಈಗ ಬಜೆಟ್ ನೋಡಿದ ಮೇಲೆ ಬಜೆಟ್ ಅಲ್ಲಿ ರೈತರಿಗೆ ಒಂದು ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹಂಗಂದ ಮೇಲೆ ಸರ್ಕಾರ ರೈತ ಪರ ಸಿದ್ದರಾಮಯ್ಯ ನಾವು ರೈತ ಪರ ಅಂತ ಹೇಳ್ತಾರ, ಹಿಂದುಳಿದರ ಪರ, ದಲಿತರ ಪರ, ಟೋಟಲಿ ಹಿಂದುಳಿದರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕೋತಾರ, ರೈತರ ದುಡ್ಡೆಲ್ಲ ಒಯ್ದು ಗ್ಯಾರಂಟಿಗೆ ಹಾಕ್ತಾರ. ಅಂದ್ರೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕಂತ ಹೊಂಟಾರ ರಾಜ್ಯದಲ್ಲಿ, ಏನ್ ಹೇಳ್ತೀರಿ ತಾವು? ಇದೆಲ್ಲ ಡೋಂಗಿ ಮಾತಾಗುತ್ತೆ. ಸುಳ್ಳನ್ನ ಹಸಿಯಾಗಿ ಮಾತಾಡೋದು ಸರ್ಕಾರ ನಡೆಸೋರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನೀವೇನಾದ್ರೂ